स्वामी देवने लोकपालने ते नमोस्तु नमोस्तु ते. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾಮಂತ್ರಿಗಳು ಮಲ್ಲಪ್ಪ ಶೆಟ್ಟಿ ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ನಮಸ್ಕಾರ ರೀ ಮಂತ್ರಿಗಳ. ಏನ್ರಿ ಮಲ್ಲಪ್ಪ ಶೆಟ್ರೆ ನಮಸ್ಕಾರ. ಏನು ಇಷ್ಟು ದೂರ ಬಂದ ಕಾರಣ? ಹಿಂಗೆ ರೀ, ಬೆಳಗಿನ ವಾತಾವರಣ ತಂಪಾಗೈತಿ ಅಂತ ವಾಯುವಿಹಾರಕ್ಕೆ ಬಂದಿದ್ರಿ ಮಂತ್ರಿಗಳ. ಓಹೋ, ವಾಯು ವಿಹಾರಕ್ಕೆ ಬಂದಿದ್ದೀರಾ? ನಡೀರಿ ಮನೆಗೆ ಹೋಗೋಣ, ನಾನು ಬರ್ತಾ ಇದ್ದೀನಿ. ಬನ್ರಿ ಮಂತ್ರಿಗಳ, ಹೋಗೋಣ. ಯಾರೋ ಯಾರೋ ಅಂತ ಬರ್ತಿದಾರಲ್ರಿ ಮಂತ್ರಿಗಳ. ಓ, ಯಾರು? ಯಾರೋ ಕೆಂಪು ಶರ್ಟ್ ಹಾಕೊಂಡ್ ಬರ್ತಿದಾರೆ ಮಂತ್ರಿಗಳ. ಓಹೋ, ಠಾಕ್ರೆ ಸಾಹೇಬ್ರು ಬಂದಂಗೆ ಕಾಣ್ತಾ ಇದಾರ್ರಿ. ಠಾಕ್ರೆ ಸಾಹೇಬ್ರು. ಓ, ನಮಸ್ಕಾರ ರೀ ಠಾಕ್ರೆ ಸಾಹೇಬ್ರೆ. ನಮಸ್ಕಾರ ಮಂತ್ರಿಗಳೇ, ನಮಸ್ಕಾರ ಮಲ್ಲಪ್ಪ ಶೆಟ್ರೆ. ನಮಸ್ಕಾರ ರೀ ಸಾಹೇಬ್ರೆ. ನಮಸ್ಕಾರ. ಏನ್ರಿ ಠಾಕ್ರೆ ಸಾಹೇಬ್ರೆ ಇಷ್ಟು ದೂರ ಬಂದ ಕಾರಣ ಏನು? ನಮಗೆ ಮದ್ದುಗುಂಡು ತಯಾರಿಸಲು ಕೆಲವು ವಸ್ತುಗಳು ಬೇಕಾಗಿತ್ತು ಮಂತ್ರಿಗಳೇ. ನಿಮ್ಮ ಊರಿನಲ್ಲಿ ಸಿಗುತ್ತವೆಯ ಅಂತ ನೋಡಕ್ಕೆ ಬಂದ್ವಿ ಮಂತ್ರಿಗಳೇ. ಏನೇನ್ ಬೇಕು ಹೇಳ್ರ ಸಾಹೇಬ್ರ, ಲಘು ಲಘು ತರ್ಸ್ಕೊಡನ್ರಿ. ಮಂತ್ರಿಗಳೇ, ನಮಗೆ ರೋಗಿ ಬೇಕಾಗುತ್ತೆ. ರೋಗಿ ರೋಗಿ ಇಲ್ಲೇ ಸಿಗ್ತಾನ್ರ ಸಾಹೇಬ್ರ? ದವಾಖಾನಾಗಿರ್ತಾನ್ರಿ ರೋಗಿ. ನೋ ನೋ, ನಾಟ್ ದ ಪರ್ಸನ್. ಚೆನ್ನ ಕಾಲುಗಳು. ಚಣ್ಣ ಕಾಳು ಏನೇ ಹೇಳ್ತಾನಲ್ರಿ ಇವನು? ರೆಡ್ ಇನ್ ಕಲರ್. ಓ, ರೆಡ್ ಇನ್ ಕಲರ್. ರಾಗಿ ಅಂತಾರಿ. ರಾಗಿ ನಮ್ ಕಡೆ ಬಸ್ಸಾರು ಮುದ್ದೆ ಮಾಡ್ತಾರಲ್ರಿ ಸಾಹೇಬ್ರ, ರಾಗಿನ. ಯಾ ಅದು ಬೇಕಾಗುತ್ತೆ. ಓ, ರಾಗಿಯ ತಂದೀರಾ ಭಿಕ್ಷಕ್ಕೆ, ರಾಗಿಯ ತಂದೀರಾ ಭಿಕ್ಷಕ್ಕೆ, ರಾಗಿಯ ತಂದೀರಾ. ಡಿಡಿಕ್ಕ. ಮತ್ತೇನ್ ಬೇಕು ಹೇಳ್ರ ಸಾಹೇಬ್ರ, ತರ್ಸ್ಕೊಡನ್ರಿ. ಮಲ್ಲಪ್ಪ ಶೆಟ್ರೆ, ನಮಗೆ ಖೌಡಂಗ್ ಮೀನ್ಸ್ ಶಕುನಿ ಬೇಕಾಗುತ್ತೆ ಮಂತ್ರಿಗಳೇ. ಶಕುನಿ ಅಂದ್ರೆ ಅವ ಇಲ್ಲಿ ಸಿಗ್ತಾನ್ರಿ ಸಾಹೇಬ್ರೆ? ಅವರು ಮಹಾಭಾರತ ಪಾಂಡವರು ಕೌರವರು ಪಗಡೆ ಆಡ್ತಾ ಇದ್ರಲ್ಲ, ಆ ಟೈಮ್ನಲ್ಲಿ ಆಡಿದ್ರಲ್ಲ, ಆ ಶಕುನಿರಾ? ನೋ, ನಾಟ್ ದ ಪರ್ಸನ್. ಶಕುನಿ ಮೀನ್ಸ್ ಖೌಡಂಗ್. ಮೊಂಡೆ ತಿನ್ನುತ್ತದೆ, ಹಿಂದೆ ಹಾಕುತ್ತದೆ. ಮೊಂಡೆ ತಿನ್ನುತ್ತದೆ, ಹಿಂದೆ ಹಾಕುತ್ತದೆ. ಶಕುನಿ ಬೇಕಾಗುತ್ತೆ. ಹಿಂದೆ ಹಾಕುತ್ತದಂದ್ರೆ ದನ ಕರುಗಳು ಹೇಳ್ತಾರ್ರಿ ಮಂತ್ರಿಗಳ. ನಮ್ಮ ಹಳ್ಳಿಗಳಿಗೆಲ್ಲ ಅಂಗಳದಾಗ ಬೆಳಿತೀವಲ್ರ, ಆ ಶಗಣಿರಾ? ಯಾ ಅದು ತರ್ತಾರಲ್ರಿ ಸಾಹೇಬ್ರ, ಆದ್ರ ಸಗಣಿ. ಯಾ ಅದು ಬೇಕಾಗುತ್ತೆ ಮಲ್ಲಪ್ಪ ಶೆಟ್ರೆ. ಮತ್ತೇನ್ ಬೇಕು ಹೇಳ್ರ ಸಾಹೇಬ್ರ, ತರ್ಸ್ಕೊಡನ್ರಿ. ಮತ್ತೆ ಮಲ್ಲಪ್ಪ ಶೆಟ್ರೆ, ನಮಗೆ ಸೊನ್ನೆ ಬೇಕಾಗುತ್ತೆ. ಸೊನ್ನೆ ಏನ್ರಿ ಸೊನ್ನೆ? ಅಕ್ಷಿ ಆಗ್ದಾಗ ಬರ್ತೈತಲ್ರಿ ಗೊಣ್ಣೆ ಸಾಹೇಬ್ರ, ಗೊಣ್ಣೆ. ಓ ಶೇಟ್, ನಾಟ್ ದ್ಯಾಟ್. ನಿಮ್ಮ ಊರಿನಲ್ಲಿ ವಾಲ್ಗೆ ಹಚ್ತಾರಲ್ಲ, ವೈಟ್ ಇನ್ ಕಲರ್, ಅದು ಬೇಕಾಗುತ್ತೆ. ಸುಣ್ಣ ರೀ ಮಂತ್ರಿಗಳ, ಸುಣ್ಣ ಅದಕ್ಕೆ ಅಂತಾರಿ. ಹಬ್ದಾಗ ನಮ್ದೆಲ್ಲ ಮನೆಗಳೆಲ್ಲ ಬಳಿತಾರಲ್ರಿ, ಅದೇನ್ರಿ ಸುಣ್ಣ ರೀ ಸಾಹೇಬ್ರ? ಯಾ that one, we need that one. ನನ್ನ ಮಗ ರಾಗಿಗೋಗಿ ರೋಗಿ ಅಂತಾನ, ಸಗಣಿಗೋಗಿ ಶಕುನಿ ಅಂತಾನೆ, ಸುಣ್ಣಕ್ಕೋಗಿ ಸೊಣ್ಣೆ ಅಂತಾರ. ಇವನ ಹತ್ರ ನಮ್ ತಲೆ ಕೆಟ್ಟೋಗತ್ರಿ, ಮಾತಾಡ್ತಾ ಇದ್ರಿ ಶೆಟ್ರೆ. ಅಯ್ಯೋ ಇರ್ಲಿ ಬಿಡ್ರ, ಏನಾದ್ರೂ ಮಾಡ್ಕೊಳ್ಳಿ. ನಮ್ಗೇನ್ ಕೊಡ್ತಾನ ಕೇಳಂಗ್ ಬರ್ರಿ. ಇಷ್ಟೆಲ್ಲ ಕೊಡ್ತೀವಲ್ರಿ ನಾವು ಸಾಹೇಬ್ರ. ಅಲ್ರಿ ನಮ್ದಕ್ಕೆ ಏನ್ ಕೊಡ್ತೀರಿ ಸಾಹೇಬ್ರ? ಕೊಡ್ತೀವಲ್ಲ ನಿಮ್ದಕ್ಕೆ ಹೆಣ. ಎಣ ಅಂತಾರಲ್ರಿ ಸಾಹೇಬ್ರ ಅವರು. ನಾ ಬರೋದಿಲ್ರಿ, ಹೊರಟ್ರಿ ಮನೆಗೆ. ಶೆಟ್ರೆ, ಅವ್ರ ಭಾಷೆನ ಹಂಗ್ರಿ, ಅವ್ನ್ ಏನ್ ಹೇಳ್ತಾನ ಕೇಳಂಬರ್ರಿ. ಅವ್ ಮಂಗ್ಯ ನನ್ನ ಮಗ ಹಂಗಂತೀರಾ? ನಡ್ರ ಮಂತ್ರಿಗಳ.
ಏನ್ ಹೇಳ್ತಾ ಇದ್ದೀರಿ ನೀವು? I mean, you call it money, money. Money. Money ಕೊಡ್ತೇವೆ. ಅಂತಂದ್ರೆ ಒಂದ್ ದುಡ್ಡಿಗೆ. ನಾ ಕೇಳಿದ್ದು ಹಣ ರೀ, ಇವ್ರು ಹೇಳಿದ್ದು ಹದ. ಅಯ್ಯೋ ಅಯ್ಯೋ, ಬರ್ರಿ ಕೆಳಗ್ ಬರ್ರಿ ಬರ್ರಿ. ಸಾಹೇಬ್ರ, ನಾವ್ ಇಷ್ಟೆಲ್ಲ ಕೊಡ್ತೀವಲ್ಲ, ನಮ್ದಕ್ಕೆ ಏನ್ ಕೊಡ್ತೀರಿ? ಕೊಡ್ತೀವಲ್ಲ, ನಿಮ್ಗೆ ಕೊಡ್ತೀವಿ, ತಗೊಳ್ಳಿ. ಸಾಹೇಬ್ರ, ಇಲ್ಲಿ ಎಲ್ಲಾರು ಅದರ್ರಿ ಸಾಹೇಬ್ರ, ಬ್ಯಾಡ್ರಿ, ಒಳಗ್ ಕೊಡೋನ್ ಬರ್ರಿ ಸಾಹೇಬ್ರ. Oh, like that, you people like that. Okay, okay. ಸಾಹೇಬ 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 ಮನ್ಯವಂತ ಸಾಹೇಬ 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 ಹಳ್ಳಕ್ಕೆ ಬಿದ್ದ ಸಾಹೇಬ 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 ಹಳ್ಳಕ್ಕೆ ಬಿದ್ದ ಸಾಹೇಬ. ನಮ್ದಕ್ಕೆ ಆಸ್ಥಾನದಲ್ಲೂ ಪಗಾರ್ರಿ, ಇವರಿಂದನೂ ಪಗಾರ, ಡಬಲ್ ಧಮಾಕ. ಬನ್ರಿ ಮಜಾ ಮಾಡೋಣ, ಡಬಲ್ ಧಮಾಕ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್, ಮಹಾರಾಣಿಯವರು ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಕುಳಿತುಕೊಳ್ಳಿ. ನನ್ನ ಎಲ್ಲ ಬಂಧುಗಳಿಗೂ ನಮಸ್ಕಾರಗಳು. ಮಂತ್ರಿಗಳೇ, ರಾಜ್ಯದೆಲ್ಲೆಡೆ ಪ್ರಜೆಗಳು ಸೌಖ್ಯವಾಗಿದ್ದಾರೆ ಹಾಗೂ ಸಂತೋಷದಿಂದ ಇದ್ದಾರೆ. ತಾಯೇ, ಎಲ್ಲಾ ಪ್ರಜೆಗಳು ಸೌಖ್ಯದಿಂದಿರುವರು ತಾಯೇ, ಮತ್ತು ಸಂತೋಷದಿಂದಿರುವರು ತಾಯೇ. ಮಂತ್ರಿಗಳೇ, ರಾಜ್ಯದೆಲ್ಲೆಡೆ ಮಳೆ ಬೆಳೆ ಸಮೃದ್ಧಿಯಾಗಿದೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಿವೆಯೇ? ತಾಯೇ, ನಿಮ್ಮಂತ ಕರುಣಾಮಯ ತಾಯಿ ಇರುವಾಗ ಕೊರತೆಯ ಮಾತೇನಿದೆ ತಾಯೇ? ಮಳೆ ಬೆಳೆ ಎಲ್ಲ ಸಂತುಷ್ಟದಿಂದಿದೆ ತಾಯೇ, ಮತ್ತು ಜನರೆಲ್ಲ ಸಂತುಷ್ಟದಿಂದಿರುವರು ತಾಯೇ. ಸಂತೋಷ ಮಂತ್ರಿಗಳೇ, ಬಹಳ ಸಂತೋಷ. ಇದೆಲ್ಲವೂ ಆ ಮಹಾದೇವನ ಕೃಪೆಯಲ್ಲವೇ? ನಮ್ಮನ್ನೆಲ್ಲ ಕಾಪಾಡುವವನು ಆ ಶಿವನಲ್ಲವೇ? ಹೌದು ತಾಯೇ. ರಾಯಣ್ಣನವರೇ, ತಾವು ಕುಶಲವಾಗಿದ್ದೀರೇ? ತಮ್ಮ ಆಶೀರ್ವಾದದಿಂದ ಆರೋಗ್ಯ ಮತ್ತು ಕುಶಲವಾಗಿದ್ದೇನೆ ತಾಯಿ. ರಾಯಣ್ಣ, ದೆಹಲಿ ಚಕ್ರವರ್ತಿಗಳು ಮತ್ತು ತಾಂಜಾವೂರಿನ ಮಹಾರಾಜರಿಂದ ಏನಾದರೂ ಸಂದೇಶ ಬಂದಿದೆಯೇ? ಓಲೆ ಬಂದಿದೆ ಅಮ್ಮ, ಓಲೆ ತೆಗೆದುಕೋ ಅಮ್ಮ ಓಲೆಯನ್ನ. ರಾಯಣ್ಣ, ಇದನ್ನು ತದನಂತರ ವೀಕ್ಷಿಸುತ್ತೇನೆ. ಆಗಲಿ ಅಮ್ಮ. ಮಹಾರಾಣಿಯವರೇ, ಮಹಾರಾಣಿಯವರೇ, ಮಲ್ಲಪ್ಪ ಶೆಟ್ಟರೇ, ಧೈರ್ಯವಾಗಿ ಮಾತನಾಡಿ. ಆಸ್ಥಾನಕ್ಕೆ ಬ್ರಿಟಿಷ್ ಅಧಿಕಾರಿಯಾದ ಠಾಕ್ರೆ ಸಾಹೇಬರು ಬರ್ತಾ ಇದ್ದಾರೆ ಮಹಾರಾಣಿಯವರೇ. ಮಲ್ಲಪ್ಪ ಶೆಟ್ಟರೇ, ಅವರು ಇಲ್ಲಿಗೆ ಬರುವ ಕಾರಣವೇನು? ನಿಮ್ಮೊಡನೆ ಸಂಧಾನ ಮಾಡಲು ಬರುತ್ತಿದ್ದಾರೆ ತಾಯಿ. ಸಂಧಾನವೇ? ಅದೆಂದಿಗೂ ಸಾಧ್ಯವಿಲ್ಲ. ಮಂತ್ರಿಗಳೇ, ತಾಯೇ, ನಿಮ್ಮ ನರನಾಡಿಗಳಲ್ಲಿ ರಕ್ತ ಹರಿಯುತ್ತಿಲ್ಲವೇ? ತಾಯೇ, ಅವರು ನಿಮ್ಮೊಂದಿಗೆ ಮಾತನಾಡಲು ಬರುತ್ತಾರೆ ತಾಯೇ, ಮತ್ತು ನಿಮ್ಮನ್ನು ಕಾಣಲು ಬರುತ್ತಿದ್ದಾರೆ ತಾಯೇ. ಹೌದೇ? ಯಾರಲ್ಲಿ? ಅಪ್ಪಣೆ ತಾಯಿ. ಬ್ರಿಟಿಷ್ ತ್ಯಾಕರೆಯವರು ಆಸ್ಥಾನಕ್ಕೆ ಆಗಮಿಸುತ್ತಾರೆ, ಅವರನ್ನು ಬರಮಾಡಿಕೊಳ್ಳಿ. ಬ್ರಿಟಿಷ್ ತ್ಯಾಕರೆಯವರೇ, ಅಮ್ಮನವರ ಅಪ್ಪಣೆ ಆಗಿದೆ, ಆಸ್ಥಾನಕ್ಕೆ ಆಗಮಿಸಿರಿ. What is this nonsense? They make me wait for so much time. ಏನದು ಆಸ್ಥಾನದಲ್ಲಿ ಎಷ್ಟೊಂದು ಸದ್ದುಗದ್ದಲ? ನಮಸ್ಕಾರ ಛನ್ನ ಮಹಾರಾಣಿ, ನಮಸ್ಕಾರ. ನಮಸ್ಕಾರ ತ್ಯಾಕರೆ ಸಾಹೇಬರೇ. ಬಹಳ ದಿವಸದಿಂದ ನಿಮ್ಮನ್ನು ನೋಡಬೇಕು ಅಂತ ಕಾದಿದ್ದೆವು ಛನ್ನ ಮಹಾರಾಣಿ. ಯು ಆರ್ ಎನ್ ಏಂಜಲ್, ಯು ಆರ್ ಬ್ಯೂಟಿಫುಲ್, ಯು ಆರ್ ಬ್ಯೂಟಿಫುಲ್. ಮಂತ್ರಿಗಳೇ, ತಾಯೇ, ಅವರ ಹುಟ್ಟು ಗುಣ ತಾಯಿಯರು. ತ್ಯಾಕರೆ ಬಂದಿರುವ ಕಾರಣವೇನೆಂದು ಕೇಳಿರಿ.
ಡಾಕ್ಟರ್ ಸಾಹೇಬ್ರೆ, ತಮ್ಮನ್ನು ಕಾಣಲು ತಾಯಿ ಅಪ್ಪಣೆ ಆಗಿದೆ, ಬನ್ನಿ. ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರಬೇಕಾಗಿರುವ ಕಪ್ಪ ಕಿತ್ತೂರಿನಿಂದ ಬಂದಿರುವುದಿಲ್ಲ ಚನ್ನಮರಾಣಿ, ಕೇಳಕ್ಕೆ ಬಂದಿದ್ದೇವೆ. ಏನು ಕಪ್ಪ ಕೊಡಬೇಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ? ಮೇಘರಾಜ ಮಳೆ ಸುರಿಸುತ್ತಾನೆ, ಭೂಮಿ ತಾಯಿ ಬೆಳೆ ನೀಡುತ್ತಾಳೆ. ಹೀಗಿರುವಾಗ ನಿಮಗೆ ಕಪ್ಪವೇ? ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ? ನೀರು ಹಾಯಿಸಿ ನಾಟಿ ಹಚ್ಚಿದ್ದೀರಾ, ಓರೆ ಒತ್ತಿದ್ದೀರಾ, ಅಂಬಲಿ ಕಾಯಿಸಿ ಉಣಬಡಿಸಿದ್ದೀರಾ. ನಿಮಗೆ ಕಪ್ಪವೇ? ನೀವೇನು ಅಣ್ಣ ತಮ್ಮಂದಿರೇ, ಬಂಧು ಬಳಗದವರೇ, ದಯಾದಿಗಳೇ, ನೆಂಟರಿಷ್ಟರೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಹಾ ಚನ್ನಮರಾಣಿ, ಎಲ್ಲವ ಕುನ್ನಿ, ನಡುಗಿ ಸಾಯಬೇಡ, ಕುಳಿತುಕೋ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು, ನೆನಪಿರಲಿ ಚನ್ನಮರಾಣಿ. ಅದು ನಿಮ್ಮ ವೀರತನದಿಂದ ಅಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠಿಗರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು, ಹೀಗೆ ನಮ್ಮ ದೇಶವನ್ನು ಕಟ್ಟಿ ನುಂಗಲು ನಿಂತ ನರಿಯ ಜಾತಿಯರಲ್ಲವೇ? ಇನ್ಸಲ್ಟ್ ಚನ್ನಮರಾಣಿ, ನೀವು ಈಸ್ಟ್ ಇಂಡಿಯಾ ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಾ, ಎಚ್ಚರ. ಗೆಟ್ ಔಟ್! ಕಿತ್ತೂರಾಣಿ ಚೆನ್ನಮ್ಮನ ಹತ್ತಿರ ಕಪ್ಪರ ಕೇಳಿದರೆ ನಿಮ್ಮ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ನಿಮ್ಮ ಕಂಪನಿಗೆ ಜಾಗ ಕೊಟ್ಟಿರುವುದು ನಮ್ಮ ಕನ್ನಡಿಗರದ್ದು, ಕನ್ನಡಿಗರ ಸ್ವತ್ತು. ಭಾಂಡರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ ಚನ್ನಮರಾಣಿ. ಏನಂದೆ? ಕಿತ್ತೂರು ನಿಮ್ಮ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ನಿಮ್ಮ ತಾತ ಬೆಳೆಸಿದ ನುಡಿ ಏನು? ಇಲ್ಲಿ ಕಟ್ಟಪ್ಪಳೆ ಮಾಡುವ ಅಧಿಕಾರವಿರೋದು ನಿಮಗಲ್ಲ. ಸಿರಿವಂತಿಕೆಯ ಮತ್ತಿನ ಮೇಲೆ ಕುಳಿತು ಬೆಂಕಿಯ ಸರಸವಾಡುತ್ತಿದ್ದೀರ ಚನ್ನಮರಾಣಿ. ಎಟ್ಟಾಕರೆ ಬದುಕುವ ಆಸೆ ಇರೋಂಗಿಲ್ಲ, ಉಳಿಸುವ ಆಸೆಯು ನಮಗೂ ಇಲ್ಲ. ನೀವು ಕಪ್ಪ ಕೊಡದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಚನ್ನಮರಾಣಿ. ಮುಚ್ಚು ಬಾಯ್. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನು ನಿನಗೆ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗೆ, ನಿಮಗಲ್ಲ. ಬದುಕುವ ಆಸೆ ಇರೋ ಹಾಗಿಲ್ಲ, ಉಳಿಸುವ ಆಸೆ ನಮಗೂ ಇಲ್ಲ. ಇನ್ನಿಲ್ಲಿ ಕನ್ನಡ ಮಾನವಿಮಾನದ ಬಗ್ಗೆ ನಿನ್ನಂತ ಕಜ್ಜಿ ನಾಯಿಗೇನು ಗೊತ್ತು? ತಾಯಿ ಅಪ್ಪಣೆ ಕೊಡು ತಾಯಿ, ಇಂಥ ಕೆಂಪು ಮೂತಿ ಕುನ್ನಿಗಳನ್ನ ಅಡ್ಡಡ್ಡಾಗಿ ಸೀಳಿ ಬಿಡುತ್ತೇನೆ. ಠಾಕರೆ ರಾಯಣ್ಣ, ಸಮಾಧಾನ ಮಾಡಿಕೋ. ನಮ್ಮದು ಕನ್ನಡಿಗರ ಹುಟ್ಟುಗುಣ. ಬಾಗಿಲು ಕಾಯುವ ಸಿಪಾಯಿ ಜೊತೆ ಮಾತನಾಡಲು ನಾನು ಬಂದಿಲ್ಲ ರಾಯಣ್ಣ. ಎಟ್ಟಾಕರೆ ಸಂಗೊಳ್ಳಿ ರಾಯಣ್ಣ ನನ್ನ ದತ್ತು ಪುತ್ರ, ಅವನಿಗೆ ಮಾತನಾಡುವ ಅಧಿಕಾರವಿದೆ. ಕಿತ್ತೂರಿನ ಎಲ್ಲ ಪ್ರಜೆಗಳಿಗೂ ಮಾತನಾಡುವ ಅಧಿಕಾರವಿದೆ. ಈಸ್ಟ್ ಇಂಡಿಯಾ ಕಂಪನಿಯ ಕಟ್ಟಳೆ ಪ್ರಕಾರ ದತ್ತು ತೆಗೆದುಕೊಳ್ಳುವ ಹಕ್ಕು ನಿಮಗಿಲ್ಲ ಚನ್ನಮರಾಣಿ, ಎಚ್ಚರ. ಕೆಂಪು ಕುನ್ನಿಗಳೇ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನೊಡ್ಡಿ ನಮ್ಮ ದೇಶವನ್ನೇ ಕಂಬಳಿಸುತ್ತಿರುವರಲ್ಲವೇ ನೀವು? ಧೈರ್ಯವಿದ್ದರೆ ಕೆಚ್ಚದೆ, ಧೈರ್ಯವಿದ್ದರೆ ನಮ್ಮೊಂದಿಗೆ ಹೋರಾಡಿ, ಇಲ್ಲದಿದ್ದರೆ ನಮ್ಮ ದೇಶವನ್ನು ಬಿಟ್ಟು ತೊಲಗು. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗು ಚನ್ನಮರಾಣಿ. ಬ್ರಿಟಿಷ್ ಕುನ್ನಿಗಳೇ, ನಮ್ಮ ನಾಡಿಗೆ ಬಂದು ನಮ್ಮ ಅನ್ನವನ್ನುಂಡು ನಮ್ಮನ್ನೇ ಕಪ್ಪ ಕೇಳುವೆಯ? ನಿನಗೆ ಜೀವದಾನ ಮಾಡಿದ್ದೇನೆ, ಮೊದಲು ಭಾರತ ದೇಶವನ್ನು ಬಿಟ್ಟು ತೊಲಗು. ಯುದ್ಧಕ್ಕೆ ಸಿದ್ಧರಾಗು. ಕೆಂಪು ಮೋತಿ ಕುನ್ನಿಗಳೇ, ನಮ್ಮ ದೇಶದಿಂದ ಹೊರಗೆ ಹೊರಡು. ಕಿತ್ತೂರಿನ ಪ್ರಜೆಗಳೇ, ಎಲ್ಲರೂ ಒಂದಾಗಿ ಬನ್ನಿ, ನಾವೆಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡೋಣ.
ಬ್ರಿಟಿಷರನ್ನ ಭಾರತ ದೇಶದಿಂದ ಒಡೆದೋಡಿಸೋಣ. ನಮ್ಮ ಪುಣ್ಯ ಭೂಮಿಯಾದ ಭಾರತವನ್ನ ರಕ್ಷಣೆ ಮಾಡೋಣ. ಸೈನಿಕರೇ, ಯುದ್ಧಕ್ಕೆ ಮುನ್ನುಗ್ಗಿ. ಹರ 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 ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜಯವಾಗಲಿ. ಕಿತ್ತೂರಿಗೆ ಜಯವಾಗಲಿ. ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ. ಧನ್ಯವಾದಗಳು. ಧನ್ಯವಾದಗಳು. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿ ಕ್ರಾಂತಿಯ ಕಿಚ್ಚನ್ನು ಒತ್ತಿಸಿ ವೀರ ಕಿತ್ತೂರು ಚೆನ್ನಮ್ಮ ಎಂಬ ನಾಟಕವನ್ನು ರಂಗಮಂಚದ ಮೇಲೆ ಜೀವಂತಗೊಳಿಸಿದ ನಮ್ಮ ಕಲಾ ಬಳಗದ ಅದ್ಭುತ ಕಲಾವಿದರ ಪಾತ್ರ ಪರಿಚಯ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಭೂತಪೂರ್ವ ಅಭಿನಯ ನೀಡಿದವರು ಶ್ರೀಮತಿ ಸುನಂದಾ ವರ್ಣೇಕರ್. ಬ್ರಿಟಿಷ್ ಸಾಮ್ರಾಜ್ಯದ ಗರ್ವವನ್ನು ತಮ್ಮ ಪ್ರೌಢ ಅಭಿನಯದ ಮೂಲಕ ಟ್ಯಾಕರೆಯಾಗಿ ನಟಿಸಿದವರು ಶ್ರೀಮತಿ ಸುಶೀಲಾ ಬಸವರಾಜ್ ಹಿರೇಮಠ್. ಕಿತ್ತೂರು ಸಂಸ್ಥಾನದ ಉಸಿರು ಅಮರವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿಯನ್ನು ನಮಗೆ ತೋರಿದವರು ಶ್ರೀಮತಿ ಮಹಾದೇವಿ ಎಚ್. ಮಂತ್ರಿಯ ಪಾತ್ರವನ್ನು ಘನತೆ ಮತ್ತು ಗಾಂಭೀರ್ಯದಿಂದ ಅಭಿನಯಿಸಿದವರು ಶ್ರೀಮತಿ ಮೈನಾವತಿ. ಕುತಂತ್ರಿ ಮಲ್ಲಪ್ಪ ಶೆಟ್ಟಿಯ ಮನಸ್ಥಿತಿಯ ಪ್ರಕಾರ ಪಾತ್ರಕ್ಕೆ ಜೀವ ತುಂಬಿದವರು ಶ್ರೀಮತಿ ಸರಿತಾ. ಕೊನೆಯದಾಗಿ ಸರಳ ಮತ್ತು ಚೊಕ್ಕವಾಗಿ ಸೈನಿಕನ ಪಾತ್ರ ನಿರ್ವಹಿಸಿದವರು ಶ್ರೀಮತಿ ಸರ್ವಮಂಗಳ. ಕನ್ನಡ ನಾಡಿಗೆ, ಕನ್ನಡ ನಾಡಿಗೆ. ಧನ್ಯವಾದಗಳು. ಶಿವಶಕ್ತಿ ತಂಡದವರು ಕಿತ್ತೂರು ರಾಣಿ ಚೆನ್ನಮ್ಮನ ನಾಟಕವನ್ನು ಅಭಿನಯಿಸಿದರು. ಅವರಿಗೆ ಧನ್ಯವಾದಗಳು. ಈಗ